ಏನಾಯ್ತಮ್ಮ? ಏನಾಯ್ತು ಇದಕ್ಕ? ಯಾವಾಗ ಆದ್ದು? ಯಾವಾಗಾಯ್ತು? ಯಾವ ಬಸ್ ನಿಮ್ದು? ಇಂಡಿಯಾ? ಅಯ್ಯಯ್ಯ, ಛೇ, ತೆಲುಗು. ಹಾ, ಯಾರಿಗೇನು ಆಗಿಲ್ವಾ? ಅಯ್ಯೋ ಭಗವಂತ. ಹಾ 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 ಹಾ, ಛೇ. ಯಾವಾಗಾಯ್ತು ಸ್ವಾಮಿ ಇವಾಗ? ಹಾ, ಅದು ಕೊಡ್ಕೊಂಡ್ರ? ಹಾ ಹಾ. ಹಾ, ಈಗ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ಟೆಂಪಲ್? ಅಲ್ಲ, ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಮೈಸೂರ್ಗೆ ಹೋಗ್ಬೇಕಾ? ಸೊ ಇದು ರೆಡಿ ಮಾಡಿಸ್ಬೇಕಲ್ಲ ನೀವು? ಬೆಂಡು ಹೋಗಯ್ಯ? ಹೌದು. ಮೆಕ್ಯಾನಿಕ್ ಫೋನ್ ಮಾಡಿದ್ರಾ? ಸಿಗ್ನಲ್. ಯಾವಾಗಾಯ್ತು ಆಕ್ಸಿಡೆಂಟ್? ಟೈಮಿಂಗ್ಸು? ನೈಟು 3 ಬಜೆ. ಓಹೋ, 3 ಗಂಟೆಲಿ ಆಗಿರೋದು. ಸೊ ಬರ್ತೀರಾ ಬೆಟ್ಟಕ್ಕೆ? MMLs ಮೆಕ್ಯಾನಿಕ್ ಕರ್ಕೊಂಬರೋವ್ರಿ, ಬನ್ನಿ. ಯಾರು ಬರ್ತೀರಾ? ड्राइवर किधर है? आपका फोन में सिग्नल रहेगा सर. सिग्नल इधर नहीं, वो MML से जाए तो आएगा. ड्राइवर किधर है? ड्राइवर गया सर. हाँ ಸರಿ ಸರಿ, ಬರ್ಲಿ ಬಿಡಿ. ಓಕೆ. ಹಾ, ಸರಿ ಮಾಡ್ಕೊಂಡು ಹೋಗಿ. ನೋಡಿ, ನಮ್ಮ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಇಲ್ಲೊಂದು ಮಿಸ್ಟೇಕ್ ಏನಪ್ಪಾ ಅಂದ್ರೆ, ಸರಿ ಆಯ್ತು. ನೋಡಿ, ಇತ್ತೀಚೆಗೆ ವಾಹನಗಳು ಈ ತರ ಕಟ್ಟೆಗೆ ಹೊಡೆಯೋದು ಸರ್ವಸಾಮಾನ್ಯ ಆಗ್ಬಿಟ್ಟಿದೆ. ಅರ್ಥ ಆಯ್ತಾ? ನೋಡಿ, ಕಟ್ಟೆಗಳಿಗೆ ಎಷ್ಟು ವಾಹನಗಳು ಹೊಡೆದಿದೆ ಅಂದ್ರೆ ಅದ್ರ ಸಂಬಂಧಿತ ನಾನು ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಸೊ ಇಲ್ಲಿ ನಮಗೆ ವಾಸ್ತವವಾಗಿ ನೋಡೋದಾದ್ರೆ, ನಮಗೆ ಏನಪ್ಪ, ವಾಸ್ತವಿಕವಾಗಿ ನೋಡೋದಾದ್ರೆ ನಮಗೆ ದಯವಿಟ್ಟು ನಿರೀಕ್ಷಿಸಿ. ಪಾಪ ಇವ್ರು ಯಾರೋ ಹಿಂದಿಯವರು ವಾಹನ ಮಾಡ್ಕೊಂಬಂದಿರೋದು ಈ ರೀತಿ ಕಳ್ಕೊಂಬಿಟ್ಟಿದೆ. ಹೋಗಿ ನೋಡಿ, ಈ ರೀತಿ ಹೊಡ್ಕೊಂಡಿದೆ. ನೋಡಿ, ಈ ರೀತಿ ಸಮಸ್ಯೆ ಆಗಿದೆ. ಸೊ ತುಂಬ ಸದ್ಯ ಯಾರಿಗೂ ಏನೂ ಆಗಿಲ್ಲ, ಪುಣ್ಯ. ಅವ್ರನ್ನ ನಾವು ವಿಚಾರ ಮಾಡಿದಾಗ ಯಾರಿಗೇನಿಲ್ಲ, ನೆಮ್ಮದೇ ಮಲಗವ್ರೆ. ನೋಡಿ, ನಾವು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನಾವು ವಾಸ್ತವಿಕವಾಗಿ ನೋಡೋದಾದ್ರೆ ಏನಾಗ್ತಾ ಇದೆ ಅಂದ್ರೆ, ಇತ್ತೀಚಿನ ದಿವಸ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಅದನ್ನ ಈ ರೀತಿ ಕಟ್ಟೆಗಳಿಗೆ ಬಂದು ಹೊಡಿತಾ ಇದೆ ವಾಹನಗಳು. ಏನಕ್ಕೆ ಈ ತರ ಕಟ್ಟೆಗಳಿಗೆ ಬಂದು ಹೊಡಿತಾ ಇದೆ ಅಂದ್ರೆ, ನಮ್ಮ ಏನು ಈ ಒಂದು ಮಹದೇಶ್ವರ ಬೆಟ್ಟ ರಸ್ತೆ ಏನಿದೆ, ಇಲ್ಲಿ ಇತ್ತೀಚಿನ ದಿವಸ ವಾಹನಗಳು ಹೆಚ್ಚಾಗಿರೋದ್ರಿಂದ ಈ ರಸ್ತೆ ಅಂತಕ್ಕಂಥದ್ದು ಕಿರಿದಾಗಿದೆ. ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಈ ರಸ್ತೆ ಅನ್ನೋದು ಕಿರಿದು, ಈ ರಸ್ತೆ ಸಾಲ್ತಾ ಇಲ್ಲ. ಸಂಚಾರಕ್ಕೆ, ಸುಗಮ ಸಂಚಾರಕ್ಕೆ ಒಂದು ಸೂಕ್ತವಾದ ರಸ್ತೆ ಅಲ್ಲವೇ ಅಲ್ಲ. ಅದಕ್ಕೋಸ್ಕರ ನಾವು ಒಂದು ಮನವಿ ಹಾಕೊಳ್ತೀವಿ. ಸೊ ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನಿದೆ, ಈ ಒಂದು ಕ್ಷೇತ್ರದ ಏಳಿಗೆಗಾಗಿ, ಪ್ರವಾಸಿಗರ ರಕ್ಷಣೆಗಾಗಿ ಹಾಗೂ ಹೊರ ರಾಜ್ಯದ ಪ್ರವಾಸಿಗರ ರಕ್ಷಣೆಗಾಗಿ, ನೋಡಿ ಇವರು ಪಾಪ ಯಾರೋ ಹಿಂದಿ ಮಾತಾಡ್ತಿದ್ರೆ, ಮಹಾರಾಷ್ಟ್ರ ಅನ್ನೋದು ಯಾವುದೋ ಹೇಳಿದ್ರು, ನಂಗೆ ಅರ್ಥ ಆಗಿಲ್ಲ. ನಮ್ಗೆ ಹಿಂದಿ, ತಮಿಳು, ಸಾರಿ ತೆಲುಗು 2 ಲ್ಯಾಂಗ್ವೇಜ್ ಗೊತ್ತು ಅಂತಾರೆ. ಸೊ ನಮ್ಗೆ ಕನ್ನಡ ಬಿಟ್ರೆ ಯಾವುದೂ ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಸೊ 2 ಭಾಷೆ ಅವ್ರಿಗೆ ಗೊತ್ತು ಅಂತ ಹೇಳ್ತಾರೆ. ನಾನು ಹಿಂಗೆ ಪರದಾಡ್ಕೊಂಡು ಹಿಂಗೆ ಅವ್ರ ಪ್ರಾಬ್ಲಮ್ನ ಆಲಿಸ್ತೀನಿ. ಸೊ ರಾತ್ರಿ 3 ಗಂಟೆ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ಆದ್ದರಿಂದ ದಯವಿಟ್ಟು ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಏನು ಇದಕ್ಕೆ ಆದ ಒಂದು ರೀತಿ ನೀತಿಗಳನ್ನ, ಒಂದು ವಿಶೇಷವಾದ ಒಂದು
ವ್ಯವಸ್ಥೆಗಳನ್ನ ಕಲ್ಪಿಸಿ ಕೊಡೋದ್ರ ಕಡೆ ಗಮನವನ್ನು ಹರಿಸಬೇಕಂತ ಈ ಮನವಿ ಹಾಕಳ್ತೀನಿ ಕಣ್ರಪ್ಪ. ಈ ಒಂದು ಉತ್ತಮವಾದ ಮಾಹಿತಿ ನೋಡ್ತೀನಿ. ಸೊ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಏನಂತ ಗೊತ್ತಿಲ್ಲ, ಬಂದ್ ವಾಹನಗಳೆಲ್ಲ ನೋಡಿ ಈ ತರ ಕಟ್ಟೆಗಳಿಗೆ ಬಂದು ಹೊಡಿತೈತೆ. ನೋಡಿ ಇಲ್ಲಿ ಅಷ್ಟೇ ನೋಡಿ, ಇದು ಮೊನ್ನೆ ಆಗಿರೋದು. ಇಲ್ಲಿ ಬಂದು ನಮ್ಮ ಕರ್ನಾಟಕ ಸಾರಿಗೆ ವಾಹನ ಬಂದು ಹೊಡೆದಿರೋದು. ಸೊ ಇದ್ರ ಸಂಬಂಧಿತ ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಇದು ಮಾತ್ರ ಅಲ್ಲ, ಪ್ರತಿಯೊಂದು ಕಟ್ಟೆ ಯಾವುದು ಬಿಟ್ಟಿಲ್ಲ, ಅರ್ಥ ಆಯ್ತಾ? ಮುಂದೆ ಅವ್ರು ಅಲ್ಲೊಂದು ಕಟ್ಟೆ ಇದೆ, ಅದಕ್ಕೂ ಸಹ ಹೊಡೆದಿದ್ದಾರೆ. ಸೊ ಅದ್ರ ಸಂಬಂಧಿತವಾಗಿ ನಾನು ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ನಮ್ಮ ಮುಖ್ಯ ರಸ್ತೆ ಏನಿದೆ, ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ, ಸೊ ಇದು ಮುಂದಿನ ದಿನಗಳಲ್ಲಿ ಅಗಲೀಕರಣ ಆಗಬೇಕು, ರಸ್ತೆ ಅಗಲೀಕರಣ, 4 ಪಥಗಳ ರಸ್ತೆ ಆಗ್ಬೇಕು. ಅರ್ಥ ಆಯ್ತಾ? 4 ಪಥ ನಾನು ನಿರೀಕ್ಷೆ ಮಾಡೋದು, 2 ಅಲ್ಲ 4. ಈಗ ಒಂದಷ್ಟು ಜನ ಹಾಕೊಂಡು ಊದು ಉಪ್ಪಿನಕಾಯಿ ಹಾಕ್ತಾರೆ, ನನಗೆ ಪರವಾಗಿಲ್ಲ. ಸೊ ಪ್ರವಾಸಿಗರ ರಕ್ಷಣೆ ಮತ್ತು ಚಾಲಕರ ರಕ್ಷಣೆ, ಪ್ರತಿಯೊಬ್ಬರ ಒಂದು ರಕ್ಷಣೆಗಾಗಿ ಈ ಒಂದು ಮಾಹಿತಿಯನ್ನ ನೀಡಿರ್ತೀನಿ. ನೋಡಿ ನೋಡಿ ಇವ್ರು ಮಾಡೋ ಓಪ್ಲೇಸ್ ಕೆಲಸ. ಯಾಕಪ್ಪ ಏನ್ ಕೆಲಸ ಇಲ್ಲ ನಿಮ್ಗೆ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ತರ ನೀನು ಎಸಿತೀಯಲ್ಲ, ಅದೇನು ಬಂದ್ ಸತ್ಕಿತ್ತೋದ್ರ ಅಡ್ಡ ಬಂದ ಏನಿಲ್ಲ ಸರ್, ನಾನು ನೋಡಿಲ್ವಾ, ರೆಕಾರ್ಡ್ ಆಗೈತೆ ಸರಿ. ಓಪ್ಲೇಸ್ ಕೆಲಸ ಇದು, ಈ ರೀತಿ ಮಾಡ್ಬೇಡಿ. ಎಲ್ಲ ನಿಲ್ಸ್ಬಿಟ್ಟು ಹಾಕು ನೀನು, ಅದು ಬಿಟ್ಬಿಟ್ಟು ನೀನು ಹಿಂಗೆ ಹೋಗೋದು ಎಸ್ತರ. ಎಲ್ಲಾರು ಅಂತ ನಿಲ್ಸ್ಬಿಟ್ಟು ಹಾಕೋಬೇಕಾದ್ರೆ ಏನೋ ಮಾಡ್ಕೋಬೇಡ, ಅದು ನಿನ್ನ ಪರ್ಸನಲ್. ನೋಡಿ ಹೇಳ್ರೆ ಅರ್ಥ ಆಗಲ್ಲ ಇವಕ್ಕೆ. ಇಲ್ಲ, ಇದು ಅಪಾಯ ಇದೆ, ಅವನಿಗೆ ಕಳಿಸ್ಬಿಡ್ತೀನಿ. ಅವ್ರನ್ನ ಹಾಕೋರ್ನ ನಾವು ತಡೆದ್ರೆ ನಾವು ಪಾಪಿಗಳಾಗೋಯ್ತೀವಿ. ಅರ್ಥ ಆಯ್ತಾ? ಅದನ್ನ ಯಾರು ತಡಿಬೇಕು, ಅವರೇ ತಡಿಬೇಕು. ಅರ್ಥ ಆಯ್ತಾ? ಅಪ್ಪ ನೀನು ಆಟ ಆಡ್ಸ್ಕೊಂಡ್ ಕೂತ್ಕೋಬೇಡ, ತಗದ ಎಸ್ಬಿಟ್ಟು ಹೋಗ ಆ ಕಡೆ. ಎಸ್ಬಿಟ್ಟು ಹೋಗ, ಅವ್ ತಿನ್ಕತ್ತವೆ. ನೀನು ಹಂಗ್ ಮಾಡಬಹುದು, ನೀನ್ ಆಟ ಆಡ್ಸ್ಕೊಂಡ್ ಕೂತ್ಕೊಂಡ್ರೆ ಓಡಾಡ್ತಾ ಇರ್ತವೆ. ನೀ ಎಸ್ಬಿಟ್ಟು ಹೋಯ್ತಾರ ನೋಡ, ಗಾಡಿಗಳಿಗೆ ಫಾಸ್ಟ್ ಆಗಿ ಬರ್ತವೆ. ಹೋಗು ನೀನ್ ಆಟ ಆಡ್ಬೇಡ, ಹೋಯ್ತಾರೆ ನೀನು ಅಷ್ಟೇ, ಮುಗೀತು ಹೋಗು. ಅವ್ ಗೊತ್ತು ತಿನ್ಕತ್ತವ ಅವು, ನೀವ್ ಹೋಗಪ್ಪ ಅಷ್ಟೇ, ಮುಗೀತು. ನೀ ಆಟ ಆಡ್ಸ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ನೋಡಿ. ಇದು ಆಕ್ಚುಲಿ ತಪ್ಪು, ಇದು ಅರ್ಥ ಆಯ್ತಾ? ಸೊ ನನ್ನನ್ನ ನೀವು ತಪ್ಪು ಅಂತ ಕೆಲವರು ನನ್ನ ಬೈದ್ ಬಿಡ್ತಾರೆ. ಅದಕ್ಕೋಸ್ಕರ ನಾನು ಏನು ಗೊತ್ತಾ, ಅವ್ರು ಹಾಕದ್ನ ನನ್ನ ತಡೆಯೋದಕ್ಕೆ ನಾನು ಇದು ಮಾಡಿಲ್ಲ. ಆಮೇಲೆ ನಂಗೆ ಕೇಳಕ್ಕೂ ರೈಟ್ಸ್ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ನಾನೊಬ್ಬ ಸಾರ್ವಜನಿಕನಾಗಿ ನಾನು ಏನ್ ಮಾಡ್ತೀನಿ, ಅವ್ರನ್ನೋಗಿ ನೋಡಿ ವಾಹನಗಳು ಬರ್ತವೆ, ಎಸಿಬೇಡಿ, ಹಂಗೆ ವಾಹನಗಳಿಗೆ ಅಡ್ಡ ಸಿಕ್ಕಿ ಸಾಯ್ತವೆ. ಪ್ರಾಣಿಗಳ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಅಂತ ಹೇಳ್ಬಹುದು, ಅವ್ರ ಮೇಲೆ ಇರ್ತಕ್ಕಂಥ ಗೌರವದಿಂದ ಅವ್ರಿಗಿಷ್ಟು ನಾನು ಗೈಡ್ಲೈನ್ ಮಾಡಿದೀನಿ ಅಪ್ಪ. ಆಮೇಲೆ ಅವ್ರ ಆಹಾರ ಹಾಕದ ತಡೆಯಕ್ಕೆ ನಾನು ಯಾರು ಅಲ್ವಾ? ಹೌದು, ಅವ್ರು ಹಾಕ್ತವ್ರೆ, ಅದನ್ನ ತಡೆಯಕ್ಕೆ ನನ್ಗೆ ರೈಟ್ಸ್ ಇಲ್ಲ. ನನ್ನ ಇಷ್ಟ ನಾನು ಹಾಕ್ತೀನಿ ಅಂತ ಅವ್ರು ತಿರ್ಗಿಸ್ ಮಾತಾಡ್ರೆ ನಾನು ಮುಚ್ಕೊಂಡು ಹೋಗ್ಬೇಕಾಯ್ತದೆ. ಅರ್ಥ ಆಯ್ತಾ? ನೀವು ಹಾಕೋ ನೀತಿ ಸರಿ ಇಲ್ಲ ಅಂತ ನಾನು ಪ್ರಶ್ನೆ ಮಾಡಿದ್ದೀನಿ. ನಾನು ಈ ವಿಡಿಯೋ ಮೂಲಕ ಏನ್ ಮಾಹಿತಿ ಕೊಡ್ತೀನಿ ಅಂದ್ರೆ, ದಯವಿಟ್ಟು ನಾನು ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ವಾಹನದಲ್ಲಿ ಹೋಗ್ಬೇಕಾದ್ರೆ ಆ ಕೋತಿಗಳಿಗೆ ಹಿಂಗೆ ಎಸಿಬೇಡಿ ಕಣ್ರಿ. ನೀವು ಎಸೆಯೋದ್ರಿಂದ ಏನಾಗುತ್ತೆ, ಅವು ಪ್ರಾಣ ಹಾನಿ ಆಗ್ಬಿಡ್ತವೆ. ಅರ್ಥ ಆಯ್ತಾ? ಸಡನ್ ಆಗಿ ವಾಹನಗಳು ಏನಾಗುತ್ತೆ, ಸಿಕ್ಬಿಡ್ತವೆ. ಪಾಪ ಅವ್ರಿಗೂ ಗೊತ್ತಿಲ್ಲ. ನನಗೆ ಇವಾಗ ಅವ್ರಿಗೆ ಬೈದಿದ್ದೀನಿ. ಸೊ ಬೈಯೋದಂದ್ರೆ ನಾವೇನು ಬೈದಿಲ್ಲಪ್ಪ, ಏನ್ ಬೈದೆ ಅಂದ್ಬಿಡ್ತೀರಾ ಸರ್, ನಾನೇನೋ ಒಂದಿಲ್ಲ. ಬಟ್ ಅವ್ರಿಗೆ ಹೇಳಿದ್ದೀನಿ ಈ ತರ ಎಲ್ಲ ಮಾಡಬೇಡಿ, ಇದು ತಪ್ಪು ಅಂತ. ಸೊ ಅವ್ರು ಏನ್ ಮಾಡಿದ್ರೆ, ಒಂದೇ ಸಲ ಅಲ್ಲಿ ಕೂತ್ಕೊಂಡು ಆಟ ಆಡ್ಸ್ಕೊಂಡು ಹಾಕಕ್ಕೆ ನೋಡ್ತವ್ರೆ. ಸೊ ಅದು ಸಹ ರಿಟರ್ನ್ ಹೋಗಿ ನಿನ್ನ ಹಾಕ್ಬಿಟ್ಟು ಹೊಂಟೋಗು, ನೀ ಯಾಕೆ ಕೂತ್ಕತಿ ಅಂತ ನಾನು ಹೇಳಿದ್ದೀನಿ. ನಾನು ಹೇಳಿರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾನು ಪ್ರತಿಯೊಬ್ಬರಿಗೆ ಈ ವಿಡಿಯೋ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೀನಿ, ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಕೋತಿಗಳಿಗೆ ಆಹಾರ ಹಾಕ್ಬೇಡಿ ಕಣ್ರಪ್ಪ. ನೀವು ಹಾಕ್ಲೇಬೇಕು, ನಮ್ಮಿಷ್ಟ ಅನ್ನೋರು ಒಳಗಡೆ ಎಸ್ಬಿಡಿ. ನೀವು ಅದ್ರ ಜೊತೆ ಆಟ ಆಡ್ಕೊಂಡು, ಅದ್ರ ಜೊತೆ ಚೇಷ್ಟೆ ಮಾಡ್ಕೊಂಡು ನೀವು ಹಾಕೊಂಡು ಅದನ್ನ ಎಂಜಾಯ್ ಮಾಡೋದ್ರಿಂದ ಅವು ಪ್ರಾಣ ಹಾನಿ ಆಗ್ಬಿಡ್ತವೆ. ಅರ್ಥ ಮಾಡ್ಕೊಳ್ಳಿ, ಅವುಗಳ ಪ್ರಾಣ ಹಾನಿ ಆಗೋಯ್ತದೆ. ಸೊ ನನ್ನ ನಿರೀಕ್ಷೆ ಒಂದೇ, ನೀವು ಆಹಾರ ತರೋದು ನೀವು, ನಿಮ್ಮಣ ನಿಮ್ಮಿದು. ಸೊ ಅದನ್ನ ನಾನು ಕೇಳಕ್ಕೆ ನನಗಂತೂ ದೇವರನ ಅಧಿಕಾರ ಇಲ್ಲ. ನಾವೇನ್ ಹೇಳ್ಬೋದು, ಅವು ಪ್ರಾಣ ಹಾನಿ ಮಾಡಕ್ ಹೋಗ್ಬೇಡಿ. ಪ್ರಾಣ ಹಾನಿ ಮಾತಾದ್ರೆ ನನಗೆ ಕೇಳಕ್ ರೈಟ್ಸ್ ಇದೆ, ಅಧಿಕಾರ ಇದೆ, ನಾನು ಕೇಳ್ತೀನಿ.
ಸರಿನಾ? ಇಷ್ಟೇ ನಾನು ಹೇಳೋದು. ಸೊ ನೋಡಿ, ಕಟ್ಟೆಗಳ ಬಗ್ಗೆ ಮಾತಾಡಕ್ಕೆ ಹೋಗಿದೆ ನೋಡಿ, ಇಲ್ಲೊಂದು ಕಟ್ಟೆಗೆ ಬಂದು ಹೊಡ್ಕೊಂಡಿದೆ ನೋಡ್ರಿ ವಾಹನ, ನೋಡ್ಕೊಳ್ಳಿ ಇಲ್ಲಿ ನೋಡಿ. ಇದು ಯಾವ ಥರ ಇದು ಸಮಸ್ಯೆಗಳು ಏನೋ ಗೊತ್ತಾಯ್ತಿಲ್ಲ ನಮಗೂ. ಬಂದು ವಾಹನಗಳು ಈ ರೀತಿ ಕಟ್ಟೆಗಳು, ಸುಮಾರು ಕಟ್ಟೆಗಳು ಹೊಡೆದಿದೆ. ಸೊ ಈ ಸಂಬಂಧಿತ ಮತ್ತೊಂದು ವಿಡಿಯೋ ಪ್ರಸಾರ ಮಾಡ್ತೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಕೋತಿಗಳಿಗೆ ಆಹಾರವನ್ನ ಹಾಕಬೇಡಿ ಅಂತ ನಾನು ಹೇಳ್ತೀನಿ. ಸೊ ಒಂದು ವೇಳೆ ನೀವು ಹಾಕ್ತೀವಿ ಅನ್ನೋದೇ ಆದ್ರೆ ತಗದು ಒಳಗಡೆ ಎತ್ಬಿಡಿ, ಪಾಪ ತಿನ್ಕೊಂಡು ಜೀವ ಉಳಿಸ್ಕೊತವೆ. ನೀವು ತಗದು ರೋಡ್ ಇಲ್ಲೆಲ್ಲ ಆಟ ಆಡ್ಸ್ಕೊಂಡು ಎಂಜಾಯ್ ಮಾಡ್ಕೊಂಡು ಅದ್ರ ಜೊತೆ ಆಟೋಟಿಕೆ ಮಾಡಿದ್ರೆ ಅನ್ಯಾಯದಿಂದ ಸತ್ತೋಯ್ತವೆ ಕಣ್ರಿ. ಇಷ್ಟು ಹೇಳ್ತಾ ಇದ್ದೀನಿ. ಸೊ ಅವ್ರು ಹಾಕೊಂಡು ಆಟ ಆಡ್ತಿರೋ ಅವ್ರು ಹೋಗಿ ಓಡಿಸಿದ್ದೀನಿ, ಅಲ್ಲಿ ಹಾಕ್ಬಿಟ್ಟು ಹೋಯ್ತಾರ ನೀನು ಅಂತ ಅಂದ್ಬಿಟ್ಟು ಕಳಿಸಿದ್ದೀನಿ. ಅರ್ಥ ಆಯ್ತಾ? ಅವರು ನಾವ್ ಎಷ್ಟೇ ಹೇಳಿದ್ರು ಕೇಳಲ್ಲ ಗುರು. ಅವ್ನ ಹಾಕ್ಬೇಡ ಅನ್ನಕ್ಕೂ ನನಗೆ ರೈಟ್ಸ್ ಇಲ್ಲ ಗುರು. ನಾವು ಪ್ರಾಣ ಹಾನಿ ಆಯ್ತದೆ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡ್ತೀನಿ ಗುರು. ಇಷ್ಟು ಹೇಳ್ತಾ ಇದ್ದೀನಿ. ನಮ್ಮ ಕಡೆಯಿಂದ ತಪ್ಪೇನಾರಿದ್ರೆ ದಯವಿಟ್ಟು ತಿಳಿಸಿ. ಅವ್ರು ಯಾರಿಗೆ ಆಗಲಿ ಒಂದು ಸಂದೇಶ ಅಂದ್ಬಿಟ್ಟು ಒಂದು ಮಾಹಿತಿ ಕೊಟ್ಟಿರ್ತೀನಿಪ್ಪ. ಇಷ್ಟು ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ.